ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸಮಸ್ಯೆಗಳಿಂದ ತತ್ತರಿಸಿ ಹೋದ ಬಾದಾಮಿ ತಾಲೂಕಿನ ಗೋನಾಳ ಗ್ರಾಮ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಮೇಲಿರುವ ಗೋನಾಳ ಎಂಬ ಗ್ರಾಮದಲ್ಲಿ ಜಾನುವಾರುಗಳಿಗೆ ನೀರು ಕುಡಿಸಲು ಹಾಗೂ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋಗಲು ಗೋನಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕದ ರಸ್ತೆಯ ಮೂಲಕ ಮಲಪ್ರಭಾ ನದಿಗೆ ಹೋಗುವ ರಸ್ತೆಯಲ್ಲಿ ಗ್ರಾಮದಿಂದ ಹರಿದು ಬರುವ ನೀರು ರಸ್ತೆಯ ಮೇಲೆ ಬಂದು ಕೆಸರು ತುಂಬಿಕೊಳ್ಳುತ್ತೆ. ಆ ಕೆಸರು ತುಂಬಿದ ರಸ್ತೆಯಲ್ಲಿಯೇ ಇಲ್ಲಿನ ಗ್ರಾಮಸ್ಥರು ನಡೆದಾಡಿಕೊಂಡು ಹೋಗಬೇಕು. ವಿಕಲಚೇತನ ಇರುವವರು ಹೋಗಬೇಕಾದ್ರೆ ತಾವೇ ದಾರಿಯನ್ನ ಸ್ವಚ್ಛ ಮಾಡಿಕೊಂಡು ಹೋಗಬೇಕಾಗಿದೆ ಅಂತ ಇಲ್ಲಿನ ಗ್ರಾಮಸ್ಥರು ಹಾಗೂ ಇಲ್ಲಿನ ವಿಕಲಚೇತನ ಗ್ರಾಮದ ವ್ಯಕ್ತಿ ತಮ್ಮ ಅಳಲನ್ನ ಮಾಧ್ಯಮದ ಮುಖಾಂತರ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯತ್ಗೆ ಹಾಗೂ ಪಂಚಾಯತ್ಗೆ ತಿಳಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದೆ ಹಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ. ಮಲಪ್ರಭಾ ನದಿಗೆ ಜಾನುವಾರುಗಳಿಗೆ ನೀರು ಕುಡಿಸಲು ಹಾಗೂ ಮಹಿಳೆಯರು ಶೌಚಾಲಯಕ್ಕೆ ಹೋಗುವ ರಸ್ತೆಯ ಮೇಲೆ ಊರಿನಲ್ಲಿನ ಚರಂಡಿ ನೀರು ಹರಿದು ತುಂಬಾ ತೊಂದರೆಯಾಗ್ತಿದೆ ಹಾಗೂ ಹಳೆಯ ಊರಲ್ಲಿ ಕುಡಿಯುವ ನೀರು ಸಮರ್ಪಕವಾಗಿ ದೊರಕದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ವಿಕಲಚೇತನರು ಈ ರಸ್ತೆಯಲ್ಲಿ ಹಾದು ಹೋಗುವುದು ದುರಸ್ತರವಾಗಿದೆ ಅಂತ ಗ್ರಾಮದ ನಿವಾಸಿ ವಿಕಲಚೇತನ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಗಟ್ಟಿಯವರು ಗ್ರಾಮದ ಜನರ ಮೂಲಭೂತ ಸಮಸ್ಯೆಗಳ ಕಡೆ ಗಮನ ಹರಿಸದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಜನರ ಮೂಲಭೂತ ಸಮಸ್ಯೆಗಳನ್ನ ಪರಿಹರಿಸುವಂತೆ ಮಾಡುವರೆ ಕಾದ್ ನೋಡಬೇಕಾಗಿದೆ. ವರದಿ ವೀರೇಶ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ಕಾಣದ
ಹೋಗ್ತಾರೆ ಆಸಕ್ತಿ ಇದೆ ಏನ್ ನೀರಿಗೆ ಹೋಗಾಕ ಕುರ್ಸಕ್ ಹೋಗಾಕ್ರಿ ಬರಗಾಲ ಐತ್ರಿತಾಗ ಊರಾಗ ನೀರಷ್ಟು ಬರ್ತ್ರಿ ಇತ್ತಾಗ ಹೋಗಾಕ ದಾರಿ ಇಲ್ರಿ ಮಳೆಗಾಲದೊಳಗೆ ಸಮಸ್ಯೆ ಆಗತ್ರಿ ಈಗ ಹಣ ತಗೊಂಡು ಸಮಸ್ಯೆ ಐತ್ರಿ ಅದು ಊರಾಗ ನೀರಲ್ಲೇ ಬರ್ತಾರೆ ಅದು ದಾರಿಗರಿ ಹಿಂಗಾಗಿ ಸಮಸ್ಯೆ ಐತ್ರಿ ನಮಗ ದಾರಿ ಇವು ಹಂಗ ಗೊತ್ತಿಲ್ಲ ನಾವು ಅಡ್ಡಾಡಕ ಸಮಸ್ಯೆ ಐತ್ರಿ ಆಯ್ತು ಮಳೆಗಾಲದೊಳಗೆ ಬಂದ್ರೆ ನೀರ್ ಬಂದ್ರೆ ಇಲ್ಲಿ ಹೋಗೋದು ಯಾವ ತರ ಹೆಂಗ್ ಮಾಡ್ತೀರಿ ಹಂಗಾದ್ರೆ ನೀರ್ ಬಂದ್ರೆ ಮತ್ ಹೊಳಿಗೆ ಕಾಣದಲ್ರಿ ಅದು ನೀವ್ ಯಾವ ಅಡ್ಡಾಡ್ತೀವ್ರಿ ನಾವು ಅದೇ ಅದೇ ಅದ ನೀರಾಗ ಈಗ ಅದ್ರಾಗ ಬಗ್ಗೆ ಹೇಳ್ಕೊಂಡ್ರಿ ನಾನು ಶರಣಯ್ಯ ರುದ್ರಯ್ಯ ಕುಲಕರ್ಣಿ ಅಂತ ಮಾತಾಡೋದ್ರಿ ಮಾತಾಡೋ ವಿಷಯ ಏನಪ್ಪ ಅಂದ್ರೆ ಇಲ್ಲೇ ನಮ್ಮದು ರೋಡಿಂದು ಸಮಸ್ಯೆ ಭಾಳ ಐತಿ ರೋಡಿನ ಸಮಸ್ಯೆ ಅಂದ್ರೆ ಏನಂತ ಹೇಳ್ಬೇಕಂದ್ರೆ ಈಗ ಜಾನುವಾರು ಇವು ದನಕರ ಅಡ್ಡಾಡಕ್ಕೆ ಹೊಳೆ ಅವ್ನು ತೊಗೊಂಡು ಹೊಳಿಗೆ ನೀರು ಕುಡ್ಸಕ್ಕೆ ಹೋಗ್ಬೇಕು ಅದು ಒಂದು ಸಮಸ್ಯೆ ಎರಡನೇದ್ದು ಇದು ರೈತರು ಬೆಳೆದಂಥ ಬೆಳೆ ಅವನ್ನ ತೊಗೊಂಡು ಇತ್ತಾಗ ಬರಬೇಕಾದ್ರೆ ಅದು ಒಂದು ಸಮಸ್ಯೆ ಹೊಳ್ಳಿ ಮೂರನೇ ಸಮಸ್ಯೆ ಏನಪ್ಪ ಅಂದ್ರೆ ಇಲ್ಲಿ ಹೆಣ್ಮಕ್ಳು ಊರು ಹೊರಗಡೆ ಹೋಗ್ತಾರೆ ಅವ್ರಿಗೊಂದು ಮಳೆ ಆಯ್ತಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅದು ಒಂದು ಸಮಸ್ಯೆ ಈ ತರ ಇನ್ನೂ ಮಹಿಳೆಯರು ಶೌಚಾಲಯಕ್ಕೆ ಹೋಗುವಂತ ದಾರಿನೂ ಇದೆ ಇದೆ ಸರ್ ಹೋಗ್ತಾರೆ ಸರ್ ಭಾಳ ಇನ್ನೊಂದು ಏನಂದ್ರೆ ಇಲ್ಲೇ ಲೈಟ್ ಒಂದು ಇರಲ್ಲ ಸರ್ ಇಲ್ಲೇ ಲೈಟ್ ಹೋಗ್ಬಿಡ್ತೈತಿ ಅಂತಾರದಾಗ ಹೆಣ್ಮಕ್ಳು ಇಲ್ಲಿ ಅಡ್ಡಾಡ್ಬೇಕಂದ್ರೆ ಅವ್ರಿಗೆ ಸಿಕ್ಕಾಪಟ್ಟಿ ಸಮಸ್ಯೆ ಆಗತ್ತೆ ರೀ ಸರ್ ಅದ್ರ ಸಂಬಂಧ ಇವು ಸಮಸ್ಯೆ ಏನದಾವು ಇವು ನಿವಾರಣೆ ಮಾಡಲಿ ಅಂತೇಳಿ ನಾನು ಈ ಮೀಡಿಯಾದವ್ರನ್ನ ಕೇಳ್ಕೊಳಕತ್ತೀನಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.